ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾಡೋಣ ರುಚಿಕರವಾದ ಮಶ್ರೂಮ್ ಚಿಲ್ಲಿ. ಇಲ್ಲಿ ಬೇಕಾಗಿರುವ ಸಾಮಗ್ರಿಗಳಿದ್ದಾವೆ. ನೋಡ್ಬೋದು, ಒಂದೊಂದು ತೋರಿಸ್ತೀನಿ. ಇದು ಮಶ್ರೂಮು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಇದು ಹಸಿಮೆಣಸಿಕಾಯಿ, ಕರಿಬೇವು, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಕಾರ್ನ್ಫ್ಲೋರು, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಹಾಗೂ ಬೆಣ್ಣೆ. ಇಷ್ಟು ಬೇಕಾಗುತ್ತೆ ಮಶ್ರೂಮ್ ಚಿಲ್ಲಿ ಮಾಡಲಿಕ್ಕೆ. ಫಸ್ಟಿಗೆ ನಾನು ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಇದಕ್ಕೆ. ಬೆಣ್ಣೆ ಕೂಡ ಹಾಕುತ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಆಗಬೇಕು. ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಇವಾಗ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರಿಶಿನ ಫಸ್ಟಿಗೆ ತೋರಿಸಿದ್ನಲ್ಲ ಪೌಡರ್ಸ್ ಹಾಕ್ತಿದ್ದೀನಿ. ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಎಲ್ಲನೂ ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಬೇಕು. ನಾನು ನೆಕ್ಸ್ಟ್ ಕಾರ್ನ್ಫ್ಲೋರ್ ನೀರಾಗಿ ಲಿಕ್ವಿಡ್ ಮಾಡ್ಕೊತೀನಿ. ಅದನ್ನು ಇದ್ರಕ್ಕೆ ಹಾಕೋಕ್ಕೆ ನೋಡ್ಬೋದು. ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಕುದಿ ಬರಬೇಕಿದು. ಕುದಿ ಬಂದಾದ್ಮೇಲೆ ಈಗ ನಾನು ಮಶ್ರೂಮ್ ಹಾಕ್ತಾ ಇದ್ದೀನಿ. ನೋಡ್ಬೋದು, ಸ್ವಲ್ಪ ಹೊತ್ತು ಕುದಿಸ್ಬೇಕು. ಬಿಸಿ ಬಿಸಿ ಮಶ್ರೂಮ್ ಚಿಲ್ಲಿ ರೆಡಿ ಆಗಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಮೇಲೆ. ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ ಮಶ್ರೂಮ್ ಚಿಲ್ಲಿ ಮಾಡೋದು. ಇಟ್ಸ್ ಬೆಸ್ಟ್ ಕಾಂಬಿನೇಷನ್ ವಿತ್ ಪರೋಟಾ, ಚಪಾತಿ or any kind of fried rice like that. ವಿಡಿಯೋ ಇಷ್ಟ ಆಯಿತಾ? ಲೈಕ್ ಹಾಗೂ ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.